ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಮೊದಲಿಗೆ ಮುನ್ನೋಟ. ಚಿತ್ರಸಿರಿ ಮನೆಯಂಗಳದಿ ಜಾನಪದ ಸಂಭ್ರಮ, ಜಗತ್ತಿಗೆ ಪರಿಚಯಿಸಿದ ಸಾಧನೆಗೆ ಸನ್ಮಾನ. ಹಸೆ ಚಿತ್ತಾರ. ಡಿಸೆಂಬರ್ 23ರಂದು ಸಾಗರ ನೆಹರು ಮೈದಾನದಲ್ಲಿ ಆಟ. ಪರ್ಣಕುಟೀರ. ಶಶಿಯ ಕಿರಣಕ್ಕೆ ಬಿರಿವ ನೈದಿಲೆ ಬೆಸವ ಬಂದಕ್ಕೆ ಸಾಗರ ಯಕ್ಷಸಾಗರ ಸಂಯೋಜನೆಯಲ್ಲಿ ಡಿಸೆಂಬರ್ 23ರಂದು ಶ್ರೀ ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿ ಪೆರಡೂರು ಮೇಳದವರಿಂದ ಪರ್ಣಕುಟೀರ ಎನ್ನುವ ಯಕ್ಷಗಾನ ಪ್ರದರ್ಶನ ನೆಹರು ಮೈದಾನದಲ್ಲಿ ನಡೆಯಲಿದೆ. ಅಂದು ರಾತ್ರಿ 9:30ರಿಂದ ಪೂರ್ಣ ರಾತ್ರಿ ನಡೆಯಲಿರುವ ಪ್ರದರ್ಶನದಲ್ಲಿ ಪ್ರಸಿದ್ಧ ಭಾಗವತರಾದ ರಾಘವೇಂದ್ರ ಆಚಾರ್ಯ ಜನ್ಸಾಲೆ, ಪ್ರಸನ್ನ ಬ್ಯಾಟ್ಪಾಳ್ಕಲ್, ಸುನೀಲ್ ಭಂಡಾರಿ ಕಡತೋಕ, ಅಕ್ಷಯ್ ಆಚಾರ್ಯ, ಸುಜನ್ ಕುಮಾರ್ ಹಾಲಾಡಿ, ನಯನ್ ಕುಮಾರ್ ನಿಟ್ಟೂರು ಇವರುಗಳು ಹಿಮ್ಮೇಳದಲ್ಲಿ ಹಾಗೂ ಉದಯ್ ಹೆಗಡೆ ಕಡ್ಬಾಳು, ಸುಬ್ರಹ್ಮಣ್ಯ ಯಲಗುಪ್ಪ, ಕಾರ್ತಿಕ್ ಚಿಟ್ಟಾಣಿ, ವಿನಯ್ ಬೇರೊಳ್ಳಿ, ರವೀಂದ್ರ ದೇವಾಡಿಗ ಮೊದಲಾದವರ ಮುಮ್ಮೇಳ ಇರಲಿದೆ. ವಿಶೇಷವಾಗಿ ಪ್ರಸ್ತುತ ಬಡಗುತಿಟ್ಟಿನಲ್ಲಿ ಸುಪ್ರಸಿದ್ಧಿ ಪಡೆದ ಸ್ತ್ರೀ ವೇಷಧಾರಿ ಸುಧೀರ್ ಉಪ್ಪೂರ್ ಅವರ ನಾಟ್ಯ ಈ ಪ್ರಸಂಗದ ಆಕರ್ಷಣೆಯಲ್ಲೊಂದು. ಪ್ರೊಫೆಸರ್ ಪವನ್ ಕಿರಣ್ ಕೆರೆ ವಿರಚಿತ ನೂತನ ಪ್ರಸಂಗ ಪರ್ಣಕುಟೀರ ಈಗಾಗಲೇ ಜನಮೆಚ್ಚುಗೆ ಗಳಿಸಿದೆ. ಯಕ್ಷ ಕಲಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ಸಂಘಟಕ ವಿಜೇಂದ್ರ ಹೆಗಡೆ ಮತ್ತು ಗಣೇಶ್ ಸಾಗರ ವಿನಂತಿಸಿದ್ದಾರೆ. ಸಂಪರ್ಕ ಸಂಖ್ಯೆ 7019874853. ಶಶಿಯ ಕಿರಣಕ್ಕೆ ಬಿರಿವ ನೈದಿಲೆ ಬೆಸವ ಬಂದಕ್ಕೆ ಉಸಿರ ತುಂಬಿದ ಮನದ ಮುರಳಿಗೆ, ಉಸಿರ ತುಂಬಿದ ಮನದ ಮುರಳಿಗೆ ಕುಸುಮ ಸಾಯಗೆ ಸೋತಿಯೇ, ಕುಸುಮ ಸಾಯಗೆ ಸೋತಿಯೇ ಮಾವ ಕೋಗಿಲೆ ಕೂಗಿ ಕರೆಯಿತು ಜೀವ ರಾಗದ ಸರಿಗಮ. ಯಾವ ಜನ್ಮದ ಮಧುರ ಮೈತ್ರಿಯೋ ಹೂವು ಭೃಂಗದ ಸಂಗಮ, ಸರಿಗಮ ಸಂಗಮ ಸಂಗಮ. ಶಶಿಯ ಕಿರಣಕ್ಕೆ ಬಿರಿವ ನೈದಿಲೆ ಬೆಸವ ಬಂದಕ್ಕೆ ಕಾದಿಯೇ, ಉಸಿರ ತುಂಬಿದ ಮನದ ಮುರುಳಿ ಕುಸುಮ ಸಾಯಗೆ ಸೋತಿಗೆ ಬಾವ ಕೋಗಿಲೆ ಕೂಗಿ ಕರೆಯಿತು, ಬಾವ ಕೋಗಿಲೆ ಕೂಗಿ ಕರೆಯಿತು ಜೀವರಾಗದ ಸರಿಗಮ. ಹುಯ್ಯರ ಹುಯ್ಯೋ ಹುಯ್ಯೋಲೆ ಅಡವಿ ದೇವಿ ಮಂಚಾಲೆ, ಅಡವಿ ಕಾಯೆ ನಮ್ಮೋಳೆ, ಅಡಿಗೆ ಬಿತ್ತು ಒಮ್ಮೆಲೆ ನುಡಿವೆ ಒಮ್ಮ ಸುಮಾಲೆ. ಗ್ರಾಮೀಣ ಕಲೆಯಾಗಿರುವ ಹಸೆ ಚಿತ್ತಾರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವ ತಂದುಕೊಟ್ಟಿರುವ ಸಿರಿವಂತೆ ಚಂದ್ರಶೇಖರ್ ಅವರ ಹಿಂದಿನ ಪರಿಶ್ರಮ ಅದು ದೊಡ್ಡ ತಪಸ್ಸು ಎಂದು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ಹೇಳಿದರು. ತಾಲೂಕಿನ ಸಿರಿವಂತೆ ಚಿತ್ರಸಿರಿ ಮನೆ ಅಂಗಳದಲ್ಲಿ ಸಾಗರದ ಕರ್ನಾಟಕ ಜಾನಪದ ಪರಿಷತ್ತು ಏರ್ಪಡಿಸಿದ್ದ ಮನೆ ಅಂಗಳದಿ ಜಾನಪದ ಸಂಭ್ರಮ ಕಾರ್ಯಕ್ರಮದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಚಂದ್ರಶೇಖರ್ ಸಿರಿವಂತೆ ಅವರನ್ನು ಅಭಿನಂದಿಸಿ ನಂತರ ಅವರು ಮಾತನಾಡುತ್ತಿದ್ದರು. ಸಿರಿವಂತೆ ಚಂದ್ರಶೇಖರ್ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಂದಿರುವುದು ಸಾಗರ ತಾಲೂಕಿಗೆ ಹೆಮ್ಮೆ. ಹಸೆ ಚಿತ್ತಾರ ಕಲೆಯಲ್ಲಿ ತಮ್ಮನ್ನು ಸಂಪೂರ್ಣ
ಸಂಪೂರ್ಣ ತೊಡಗಿಸಿಕೊಂಡಿರುವ ಅವರ ಸಾಧನೆ ಅನನ್ಯವಾದದ್ದು. ಅಂತಹ ಸಾಧಕರನ್ನು ನಾವು ಗೌರವಿಸುವುದು ನಮ್ಮ ಕರ್ತವ್ಯ ಎಂದು ಹೇಳಿದರು. ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಇ ಪರಶುರಾಮಪ್ಪ ಮಾತನಾಡಿ, ಇಲ್ಲಿ ಸಾಹಿತ್ಯ ಪರಿಷತ್ತು ಮತ್ತು ಜಾನಪದ ಪರಿಷತ್ತುಗಳು ಸಂಯುಕ್ತವಾಗಿ ಜನಪದವನ್ನು ಕಟ್ಟುವ, ಉಳಿಸಿ ಬೆಳೆಸುವ ಕೆಲಸವನ್ನು ಮಾಡುತ್ತಿವೆ. ಇದು ಒಳ್ಳೆಯ ಬೆಳವಣಿಗೆ ಎಂದು ಹೇಳಿದರು. ಕರ್ನಾಟಕ ಜಾನಪದ ಪರಿಷತ್ ಸಾಗರ ಘಟಕದ ಅಧ್ಯಕ್ಷ ಸತ್ಯನಾರಾಯಣ ಸಿರುವಂತೆ ಅಧ್ಯಕ್ಷತೆ ವಹಿಸಿದ್ದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿ.ಟಿ. ಸ್ವಾಮಿ, ಸಿರುವಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅನಿಲ್ ಗೌಡ, ಜಿಲ್ಲಾ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಕಾರ್ಯದರ್ಶಿ ಕೃಷ್ಣಮೂರ್ತಿ ಹಿಲ್ಲೋಡಿ, ನಿವೃತ್ತ ತಹಸೀಲ್ದಾರ್ ಧರ್ಮೋಜಿರಾವ್ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಸತ್ಯನಾರಾಯಣ ಸಿರುವಂತೆ ಅವರನ್ನು ಅಭಿನಂದಿಸಲಾಯಿತು. ಜಯಲಕ್ಷ್ಮಿ, ನಾರಾಯಣಪ್ಪ, ರಾಜು, ಬಸವರಾಜ್, ಜ್ಯೋತಿ ಮಣೂರು, ಡಾಕ್ಟರ್ ಅನ್ನಪೂರ್ಣ, ಡಾಕ್ಟರ್ ಪ್ರಸನ್ನ, ಬಿ.ಡಿ. ರವಿ, ರಾಮಕೃಷ್ಣಪ್ಪ, ಮಂಜಪ್ಪ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಈ ಮನೆಯಂಗಳದಿ ಸಂಭ್ರಮ ಅದು ತುಂಬಾ ಅರ್ಥಪೂರ್ಣವಾದ ಕಾರ್ಯಕ್ರಮ. ಈ ಸಂಭ್ರಮಿಸೋದಕ್ಕೆ ಭಾರಿ ದೊಡ್ಡ ಸಂಖ್ಯೆ ಜನ ಬೇಕು ಅಂತ, ಮತ್ತೆ ದೊಡ್ಡ ದೊಡ್ಡ ಕಲಾವಿದರನ್ನ ಕರೆದು ಕಿವಿಗೆ ಕೇಳಲಾರದಷ್ಟು ಶಬ್ದ ಮಾಲಿನ್ಯವನ್ನ ಸಹಿಸ್ಕೋಬೇಕಾದಂಥ ಅನಿವಾರ್ಯತೆಯೂ ಇಲ್ಲ. ಆದರೆ ಈ ಮನೆಯಂಗಳದಿ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಸುತ್ತ ಇರತಕ್ಕಂಥ ಪ್ರತಿಭೆಗಳಾಗಿ ಅವರನ್ನ ಗುರುತಿಸಿ ವೇದಿಕೆಗೆ ತರುವಂತ ಒಂದು ಪ್ರಯತ್ನ ಇದೆಯಲ್ಲ, ಅದು ಬಹಳ ಅಗತ್ಯವಾದಂಥದ್ದು. ಇವತ್ತಿನ ಕಾಲಘಟ್ಟದಲ್ಲಿ ನಾವು ಯಾವುದೇ ಸಮ್ಮೇಳನಗಳು, ಯಾವುದೇ ದೊಡ್ಡ ಕಾರ್ಯಕ್ರಮಗಳು ಮಾಡಿದ್ರು ಎಲ್ಲರಿಗೂ ಅವಕಾಶಗಳನ್ನು ಕೊಡಬೇಕು. ಮತ್ತೆ ಸಣ್ಣ ಸಣ್ಣ ವೇದಿಕೆಗಳ ಮೂಲಕ ಆ ಪ್ರತಿಭೆಯನ್ನು ಬೆಳಗಿಸುವಂಥ ದೊಡ್ಡ ಅವಕಾಶಗಳನ್ನು ಮಾಡಿಕೊಡೋದಕ್ಕೆ ಸಾಧ್ಯ. ಇವತ್ತು ಯಶಸ್ವಿ ಅವರು ಏನು ಸೋಪಾನೆ ಹಾಡನ್ನ ನಮ್ಮ ಕಲಾವಿದರು ಹಾಡೋದು, ಬಹುಶಃ ಬಹಳ ಜನ ಅಂದ್ಕೊಂಡಿರೋದು ಜನಪದ ಕಲೆ ಅದು ಮುಗಿದೋಯ್ತು ಒಂದು ಕಾಲಘಟ್ಟಕ್ಕೆ, ಆ ನಂತರ ಅದು ತಟಸ್ಥ ಆಗಿದೆ ಅಂತ ಅನ್ನುವಂಥ ಮಾತುಗಳನ್ನೆಲ್ಲ ಆಡ್ತಾರೆ. ಆದ್ರೆ ನಮಸ್ಕಾರ. ಇಲ್ಲ.